ಅವ್ರು ಮಾತಾಡೋ ಪ್ರತಿಯೊಂದು ವಿಷಯವೂ ಗರ್ವದ ಮಾತೆ. ಈಗ ನಾನೇನು ವಿಧಾನಸಭೆಯಲ್ಲಿ ಕಲಾಪದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಅದೇಂತದ್ದು ಹಿಂಗೆದ್ರಲ್ಲ ಮಾಡಿದ್ರಲ್ಲ ವಿಧಾನಸೌಧದಲ್ಲಿ ರೆಡ್ಡಿ ಅವ್ರದ್ದು ಗಲಾಟೆ ಬಳ್ಳಾರಿಗೆ ಏನು ತೊಡ ತಟ್ಕೊಂಡು ಮೈಸೂರು ಕುಸ್ತಿಪಟುಗಳ ತರ ನಾನೇನು ಕಡಿಮೆ ಇಲ್ಲ ಅಂತೇಳಿ ವಿಧಾನಸೌಧದಲ್ಲಿ ಪ್ರದರ್ಶನ ಮಾಡಿದ್ರಲ್ಲ, ಆ ರೀತಿ ಪ್ರದರ್ಶನ ನಾವೆಂದೂ ಮಾಡಿಲ್ಲ. ಗರ್ವ ಅಲ್ಲೇ ಕಾಣ್ತದೆ ನಿಮಗೆ. ಗರ್ವ ಅಂತಕ್ಕಂಥದ್ದು ಹೇಗಿದೆ ಅಂತ ಹೇಳಿ. ಮೈಸೂರು, ಮಂಡ್ಯ, ಬೆಂಗಳೂರು ರೂರಲ್ ಇವೆಲ್ಲವೂ ನೇರವಾಗಿ ಕಾಂಗ್ರೆಸ್ ಜೆಡಿಎಸ್ಗೆ ಜಿದ್ದಿನ ಚುನಾವಣೆಗಳೇ ಅನ್ನೋ ತರ ಕಾಣಿಸುತ್ತೆ. ಜಿದ್ದಿನ ಪ್ರಶ್ನೆ ಇಲ್ಲ, ಜನ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಜಿದ್ದು ನಾವು ಮಾಡಬೇಕಾಗಿಲ್ಲ. ಈಗಾಗಲೇ ಜನ ಈ ಕ್ಷೇತ್ರಗಳಲ್ಲಿ ಇವತ್ತು ಜೆಡಿಎಸ್ನ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಮ್ಮ 3 ಕ್ಷೇತ್ರ ನೋಡ್ಕೊಳ್ಳೋದಿರ್ಲಿ ಪಾಪ ಸಿದ್ದರಾಮಯ್ಯ ಜ್ಯೋತಿಷ ಹೇಳೋದು, ಇನ್ನುಳಿದವಲ್ಲ ಅದಕ್ಕೆ ಜ್ಯೋತಿಷ ಸ್ವಲ್ಪ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ಕೊಳ್ಳಿ. ಇಲ್ಲೇ ಇರೋದು ಅವರಿಗೆ, ಇಲ್ಲೇ ಇರೋದು. ಅದ್ರ ಜೊತೆಗೆ ಮೈಸೂರು ಪಾಪ ಕಾನ್ಸಂಟ್ರೇಷನ್ ಇದೆ. ಈಗ ಜಿಡಿ ದೇವೇಗೌಡರು ಬಲ ಕಡಿಮೆ ಮಾಡ್ಬೇಕಲ್ಲ, ಅದಕ್ಕೆ ಇದು ಅವರಿಗೆ ಚಾಲೆಂಜ್. ಈಗ ಮೈಸೂರಿನ 2 ಕ್ಷೇತ್ರ, ಅದ್ರ ಜೊತೆಗೆ ನಮ್ಮದು 4 ಕ್ಷೇತ್ರ. ನಾನು ಅವ್ರ ಸೀಟಿನ ಬಗ್ಗೆ ಚರ್ಚೆ ಮಾಡಲ್ಲ. ಅಲ್ಲ, ಅದು ಏನ್ ಭಾವನಾತ್ಮಕ ಮಾತಾಡಿದ್ರು. ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಅವರಲ್ಲಿ 3 ಜನ ನಾವ್ ಹೇಳ್ತಾ ಇದೀವ, 3 ಜನ ಉಪಮುಖ್ಯಮಂತ್ರಿಗಳಾಗಬೇಕು, ಇಲ್ಲ ಸಮಾಜಗಳಿಗಾಗಬೇಕು, ಜಾತ್ಯತೀತ ಬಗ್ಗೆ ಮಾತಾಡ್ತಾರೆ ಇವರು. ನಮ್ದು ಜಾತ್ಯತೀತ ಅಲ್ವಂತ ತೆಗೆದಾಕ್ಬೇಕಂತೆ. ಪ್ರತಿನಿತ್ಯ ಅವ್ರು ಮಾಡ್ತಿರೋದೇ ಜಾತಿ ರಾಜಕಾರಣ. ಈ ಕಾಂಗ್ರೆಸ್ ಪಕ್ಷದ ನಡೀತಿರೋದೇ ಜಾತಿ ರಾಜಕಾರಣ. ಇಲ್ಲಿ ಬರ್ತಾರೆ ನಿಮ್ಮ ಉಪಮುಖ್ಯಮಂತ್ರಿ 8 ಜನ ಒಕ್ಕಲಿಗರಿಗೆ ಕೊಟ್ಟಿದೀವಿ ಅಂತ ಹೇಳಿ, 8 ಜನ ಒಕ್ಕಲಿಗರು ಸೋಲಾರ್ ತಗೊಂಡ್ಬಂದು ನಿಲ್ಲಿಸ್ಬಿಟ್ಟು ಒಕ್ಕಲಿಗರಿಗೆ ಕೊಟ್ಟಿದೆ ಅಂದ್ರೆ ಆಯ್ತದ? ಮೈಸೂರು ಚಾಮರಾಜನಗರಕ್ಕೆ ಇನ್ನೂ 2 ದಿನ ಈ ಭಾಗಕ್ಕೆ ನಾನು ಬರ್ತೀನಿ. ನಾನು ಚುನಾವಣೆಯಲ್ಲಿ ಭಾಗವಹಿಸ್ತೀನಿ. ನಾಳೆ ದೇವೇಗೌಡರನ್ನ ಬರ್ತೇನೆ. ನಾಳೆ ನಾಮಪತ್ರವನ್ನ 11 ಗಂಟೆಗೆ ಸಲ್ಲಿಸ್ತಾ ಇದ್ದೇನೆ ಮಂಡ್ಯದಲ್ಲಿ.